ಸರ್ ಥೈರಾಯ್ಡ್ ಬಗ್ಗೆ ಸ್ವಲ್ಪ ವಿಷಯಗಳು ತಿಳಿಸ್ಕೊಡ್ತೀರಿ? ಥೈರಾಯ್ಡ್ ಬಗ್ಗೆ ಅಂದರೆ ನೋಡಿರಿ ಸರ್, ಈಗ ಎಲ್ಲರೂ ಏನು ಅಂದ್ಕೊಂಡಿದ್ರೆ ಗಂಟ್ಲಲ್ಲಿ ಗಡ್ಡೆ ಆಗ್ಬಿಟ್ರೆ ಥೈರಾಯ್ಡ್ ಅನ್ಕೋತಾರೆ. ಹೌದು ಸರ್. ಗಂಟ್ಲಲ್ಲಿ ಗಡ್ಡೆ ಆಗಿದ್ದಿಲ್ಲ ಥೈರಾಯ್ಡ್ ಇರೋಲ್ಲ. ಅದು ನಾನಾ ಕಾರಣಗಳು ಇರ್ತವೆ. ಒಂದಿನಿಂದ ಈಗ ಗಡ್ಡೆ ಆದ್ಮೇಲಿಂದ ನಾವು FNAC ಅಂತ ಮಾಡಿ TB ಟೆಸ್ಟ್ ಮಾಡಿಸ್ತೀವಿ, ಅದು ಇರ್ಬೋದು. ಇನ್ನೊಂದು ಥೈರಾಯ್ಡ್ ಅಂತ ಕನ್ಫರ್ಮ್ ಮಾಡ್ತಾರೆ, ಟೆಸ್ಟ್ ಮಾಡೋದು. ಟೆಸ್ಟ್ ಮಾಡಿ ಅದರ ರಿಸಲ್ಟ್ ಬಂದಮೇಲೆ ಇಷ್ಟು ಟ್ಯಾಬ್ಲೆಟ್ ಇಷ್ಟು MG ಕೊಡ್ತಾರೆ. ಸರ್ ಆಲ್ಮೋಸ್ಟ್ ಜನಗಳೆಲ್ಲ ಥೈರಾಯ್ಡ್ ಅಂದ್ರೆ ಒಂದು ಭಯ ಬೀಳ್ತಾರೆ ಸರ್. ಇವಾಗ ಥೈರಾಯ್ಡ್ ಅಂದ್ರೆ ಕುತ್ತಿಗೆಯಲ್ಲಿ ಆಗಿರ್ಬೋದು, ಆಗಿರ್ತಕ್ಕಂಥದ್ದೇ ದೊಡ್ಡ ದೊಡ್ಡ ಆಪರೇಷನ್ಗಳು ಮಾಡೋಂಥ ಅಂಥ ಲೆವೆಲ್ಗೆಲ್ಲ ಹೋಗ್ತಾರೆ. ಲೆವೆಲ್ಗೆ ಅಂತ ಏನಿಲ್ಲ. ಈಗ ಥೈರಾಯ್ಡ್ ಅಂದರೆ ಜಸ್ಟ್ ಲೈಕ್ ಶುಗರ್ ಇದ್ದಂಗೆ. ಶುಗರ್ ಈಗಿನ ಕಾಲದಲ್ಲಿ ಶುಗರ್ BP ಹೆಂಗೋ ಥೈರಾಯ್ಡ್ ಹಂಗೆ. ಓಕೆ ಸರ್. ಅದು ನಾವು ಒಂದು ಡಾಕ್ಟ್ರಿನ ಡೈಟು, ಅವ್ರು ಕೊಡೋ ಟ್ರೀಟ್ಮೆಂಟು ಟೈಮ್ ಟು ಟೈಮ್ ತೊಗೊಂಡ್ರೆ ಥೈರಾಯ್ಡ್ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ನಮ್ಮ ಫಿಸಿಷಿಯನ್ ನೋಡ್ತಾರೆ, ಅದು ಲೆವೆಲ್ ಟ್ಯಾಬ್ಲೆಟ್ ಕಡಿಮೆ ಮಾಡ್ತಾರೆ. ಸರ್ ಇದು ಚಿಕ್ಕ ಮಕ್ಕಳಿಗೆ ಬರ್ಬೋದಾ? ಚಿಕ್ಕ ಮಕ್ಕಳಿಂದಲೇ ಬಂದಿದೆ? ಎಲ್ಲ ಥರದ ಏಜ್ನವ್ರಿಗೂ ಬರೋ ಚಾನ್ಸಸ್ ಇದೆ. ಬರ್ತಕ್ಕಂಥ ಚಾನ್ಸ್ ಇದೆ ಸರ್. ಆಲ್ಮೋಸ್ಟು ಇದೆ ಬರೋ ಚಾನ್ಸಸ್. ಆಲ್ಮೋಸ್ಟ್ ಜನಗಳೆಲ್ಲ ಕೇಳ್ಪಟ್ಟಿರ್ತೀನಿ ಸರ್. ಇವಾಗ ಥೈರಾಯ್ಡ್ ಅಂದ್ರೆ ಗೊತ್ತಿರೋಲ್ಲ ಸರ್ ಕೆಲವೊಬ್ಬರಿಗೆ. ಹಾಸ್ಪಿಟ್ಲಿಗೆ ಬಂದಾದ್ಮೇಲೆ ಸರ್ ಇಲ್ಲಿ ಏನೋ ಒಂದು ಗಡ್ಡೆ ಥರ ಆಗಿದೆ, ಈ ಥರ ಆಗಿದೆ ಅಂತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಸರ್. ಟೆಸ್ಟ್ ಕೂಡ ಮಾಡಿಸ್ತೀವಿ. ಈ ನಮ್ಮ ಹಾಸ್ಪಿಟಲಲ್ಲಿ ಥೈರಾಯ್ಡ್ ಮಿಷಿನ್ ಬಂದಿದೆ. ಓಕೆ ಸರ್. ಈಗ ನಾವು ಟೆಸ್ಟ್ ಮಾಡ್ತೀವಿ, ಮಾಡಿ ರಿಪೋರ್ಟ್ ಕೊಟ್ಟಮೇಲೆ ಅದ್ರ ಮೇಲೆ ಫಿಸಿಷಿಯನ್ ಏನು ಮಾಡಬೇಕು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ ಸರ್. ಭಯ ಬೀಳೋ ಆಗತ್ತೆ ಅಂತ ಏನಿಲ್ಲ. ಭಯ ಬೀಳ್ತಕ್ಕಂಥ ಅಗತ್ಯ ಏನಿಲ್ಲ ಸರ್. ಹಂಗಂತೇಳಿ ನೆಗ್ಲಿಜೇಬಲ್ ಮಾಡಬಾರ್ದು. ನಾಟ್ ಓನ್ಲಿ ಥೈರಾಯ್ಡ್, ಯಾವುದೇ ಡಿಸೀಸ್ ನೆಗ್ಲೆಕ್ಟ್ ಮಾಡಂಗಿಲ್ಲ. ಇವಾಗ ಏನಾಗಿದೆ ಅಂತಂದರೆ ಸರ್, ಆಲ್ಮೋಸ್ಟ್ ಜನಗಳಿಗೆ ಆಗ್ತಕ್ಕಂಥದ್ದು ಇಲ್ಲಿ ಏನೋ ಒಂದು ಗಡ್ಡೆ ಥರ ಆಗಿದೆ, ಇದನ್ನ ಏನು ಮಾಡಬೇಕು, ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೋತಕ್ಕಂಥದ್ದು ಆ ಥರ ನೋಡ್ರಿ, ನಾನು ಹೇಳ್ತಿದ್ದೀನಿ, ಕಂಡು ಬಂದಿದೆ ಸರ್. ಗಂಟ್ಲಲ್ಲಿ ಗಡ್ಡೆ ಒಂದೇ ಅಲ್ಲ, ಯಾವುದೇ ಆದ್ರೂ ಫಸ್ಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಡಾಕ್ಟರ್ ಕನ್ಸಲ್ಟ್ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಒಂದು ವಾರ ಗುಳಿಗೆ ನಿಮ್ಗೆ 10 ದಿನ ಗುಳಿಗೆ ನಿಮ್ಗೆ ಅಂದರೆ ಇಲ್ಲಿ ಇರೋ ರೋಗ ಯಾವುದೇ ರೋಗ ಆಗಲಿ ಫುಲ್ ಬಣ ಆಗುತ್ತೆ. ಸೊ ಆಮೇಲೆ ಒಂದು ಯಾವುದೋ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಸರಿ ನೋಡಿಲ್ಲ ಅಂತ ಅದ್ರ ಬಂದು ಫಸ್ಟಿಗೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೇದಾಗುತ್ತೆ, ಅವ್ರಿಗೆ ಒಳ್ಳೇದು. ಫಸ್ಟ್ ಡಾಕ್ಟರ್ ಭೇಟಿ ಮಾಡಿದ ತಕ್ಷಣ ಟೆಸ್ಟ್ ಮಾಡಿ ತಿಳಿಸ್ತಾರೆ ಸರ್. ಗಂಟ್ಲಲ್ಲಿ ಗಡ್ಡೆ ದಪ್ಪ ಇದೆ ಅಂದ್ರೆ ಥೈರಾಯ್ಡ್ ಅಂತಲ್ಲ, ಹೌದು ಸರ್. ನಾನಾ ಥರ ರೋಗಗಳು ಇರ್ತವೆ, ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.